ವೆಲ್ಕಮ್ ಟು ಮಾತುಕತೆ. ನಾವು ಆಟಗಳಲ್ಲೇ ಪಾಠ ಕಲಿಬೋದು. ಆಟದಿಂದ ಪಾಠ ಹೇಗೆ? ಫಾರ್ ಎಕ್ಸಾಂಪಲ್, ಚಕ್ಕಾಬಾರ ಕೇಳಿರ್ತೀರ. 4 ಕಡೆ ಕಾಯಿಗಳನ್ನಿಟ್ಕೊಂಡು ಕವಡೆಗಳಲ್ಲಿ ಆಡೋ ಅಂಥದ್ದು. ಗೊತ್ತಿಲ್ಲ ಅಂತಂದರೆ ನಿಮ್ಮ ತಂದೆ ತಾಯಿಗಳನ್ನ ಕೇಳಿ, ಯೂತ್ಸ್ಗಳು ನಿಮ್ಗಳಿಗೆ ಗೊತ್ತೇ ಇರುತ್ತೆ, ದೊಡ್ಡವ್ರಿಗೆ. ಮತ್ತು ಕ್ಯಾರಮ್ ಬೋರ್ಡ್ಗಳು. ನಾನು ಚಕ್ಕಾಬಾರ ತೊಗೋತಾ ಇದ್ದೀನಿ. ಪ್ರತಿಯೊಂದು ಆಟದಲ್ಲೂ ಪಾಠಗಳ ಅಡಗಿದೆ ಅದರಲ್ಲಿ. ಚಕ್ಕಾಬಾರದಲ್ಲಿ ನಾವು ಆಡೋವಾಗ ನಮ್ಮ ಎದುರಾಳಿಯನ್ನು ಹೊಡ್ಕೊಂಡು ಮುಂದಕ್ಕೆ ಹೋಗಿ ನಾವು ಹಣ್ಣು ಮಾಡಬೇಕಾಗತ್ತೆ ಅಲ್ವಾ? ಈ ಥರದ ಒಂದು ಸಿಸ್ಟಮ್ ಈ ಆಟದಲ್ಲಿ. ಇದರಲ್ಲಿ ನಾವು ಇನ್ನೊಬ್ಬ ಮನುಷ್ಯನ ಹೊಡಿತಿಲ್ಲ. ಅದ್ರ ಬದಲು ನಾವು ನಮ್ಮ ಒಳಗಡೆ ಇರೋ ಅಹಮ್ಮು, ಈಗೋ, ಪ್ರೈಡು, ದುರಹಂಕಾರಗಳು, ಅಹಂಕಾರಗಳು, ಮತ್ತು ಎಲ್ಲಿ ನಾನು ಅವನಿಗೆ ಸಹಾಯ ಮಾಡಿದ್ರೆ ಅವನ ಮೇಲೆ ಬಂದುಬಿಡ್ತಾನೆ, ನನ್ನನ್ನು ಔಟ್ಸ್ಮಾರ್ಟ್ ಮಾಡಿಬಿಡ್ತಾನೆ, ಇದನ್ನೆಲ್ಲ ನಾವು ಹೊಡ್ಕೊಂಡು ಮುಂದೆ ನುಕ್ಕೊಂಡು ನಾವು ಹೋಗಿ ಹಣ್ಣು ಮಾಡ್ಕೊಳ್ತೀವಿ. ಸಕ್ಸಸ್ ಅನ್ನೋ ಒಂದು ಸಮುದ್ರಕ್ಕೆ ಹೋಗಿ ಸೇರ್ತೀವಿ. ಈ ಥರದ ಒಂದು ಪಾಠ ಅಡಗಿದೆ ಚಕ್ಕಾಬಾರದಲ್ಲಿ. ನಾವೇನು ಅನ್ಕೋತಾ ಇದ್ದೀವಿ, ನಾನು ಅವನನ್ನು ಹೊಡೆದೆ, ನಾನು ಮುಂದಕ್ಕೆ ಹೋದೆ ಅಂತ. ಅಲ್ಲ, ಈ ಗುಣಗಳನ್ನೆಲ್ಲ ಹೊಡೆದು ನಾನು ಹೋಗಿ ಆ ಸಮುದ್ರಕ್ಕೆ ಹೋಗಿ ಹಣ್ಣು ಮಾಡ್ಕೋಬೇಕಾದ್ರೆ, ಆ ಹಣ್ಣು ಅಂತಾರಲ್ಲ, ಪರಿಪಕ್ವತೆ ಆಗಬೇಕಾದ್ರೆ ಇಷ್ಟೆಲ್ಲ ದಾಟ್ಕೊಂಡು ಹೋಗಿ ಹಣ್ಣಾಗಬೇಕು. ಆದ್ದರಿಂದ ಆಟದಲ್ಲೇ ಅಡಗಿದೆ ಪಾಠಗಳು. ಅದನ್ನು ನಾವು ಲರ್ನ್, ಪ್ಲೇ, ಅಚೀವ್ ಮಾಡ್ಕೋಬೇಕು. ಮತ್ತು ಇನ್ನೊಂದು ಪಾಠ ಅಡಗಿದೆ ಪ್ರಕೃತಿನಲ್ಲಿ. ಹೇಗೆ ಅಂದರೆ, ಯಾವುದಾದ್ರೂ ಒಂದು ಬೆಲ್ಲದ ಚೂರು ಹಾಕಲಿ, ಸಕ್ಕರೆಯ ಚೂರು ಹಾಕಿರಲಿ, ಏನೇ ಸ್ವೀಟ್ ಹಾಕಿರಲಿ, ಅಥವಾ ಯಾವುದೇ ಅದರದ್ದು ಆಹಾರ ಇರಲಿ, ಇರುವೆಗಳು ಅದು ಒಗ್ಗಟ್ಟಾಗಿ ಬಂದು ಅದನ್ನು ತಗೊಂಡು ತನ್ನ ಗೂಡಿಗೆ ತಗೊಂಡು ಹೋಗುತ್ತೆ. ಒಗ್ಗಟ್ಟ ಪ್ರದರ್ಶನ, ಯೂನಿಟಿ, ಟೀಮ್ ವರ್ಕ್, ಸೊ ಎಲ್ಲ ಕಾಣಿಸ್ತಿದೆ ಪ್ರಕೃತಿನಲ್ಲಿ. ಇನ್ನೊಂದು ಪ್ರಕೃತಿನಲ್ಲೇ ಕಾಕ ಆಹ್ವಯತೆ ಕಾಕ ಯಾಚಕೋ ನತು ಯಾಚಕ ಕಾಕ ಯಾಚಕಯೋರ್ ಮಧ್ಯೆ ವರಂ ಕಾಕೋ ನ ಯಾಚಕ. ಕಾಗೆಗಳು ಅದರ ಗುಂಪನ್ನು ಕರೆದು ಊಟನ ಸವಿಯತ್ತೆ ಅಲ್ವಾ? ಅದರಿಂದ ನಾವು ಒಬ್ಬರಿಗೆ ಎಲ್ಲರ ಜೊತೆಗೂಡಿ ಕೆಲಸ ಮಾಡಿದರೆ ಅದಕ್ಕೆ ಸಕ್ಸಸ್ ಬೇಗ ಸಿಗುತ್ತೆ. ಅದನ್ನು ಟೀಮ್ ವರ್ಕ್ ಅಂತಾರೆ. ಮನುಷ್ಯ ಇದನ್ನೆಲ್ಲ ಅಳವಡಿಸ್ಕೊಂಡ್ಬಿಟ್ರೆ ನಾವು ಪರ್ಫೆಕ್ಟ್ ಅಂತಾರಲ್ಲ, ಅದರಲ್ಲಿ 1% ಆದರೂ ಗಳಿಸ್ತೀವಿ. ಆಗತ್ತೆ, ಮನಸ್ಸು ಮಾಡಬೇಕು.